ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಮ್ಮ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಡೇ 6 ಆಗಿರುತ್ತೆ, 6ನೇ ದಿವಸ ಆಗಿರುತ್ತೆ. ಬನ್ನಿ ಇವತ್ತಿನ ಫುಡ್ ರೂಟೀನ್ ಹೇಗಿತ್ತು, ಏನೆಲ್ಲ ತಗೊಂಡೆ ಅಂತ ಹೇಳಿ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತು ಬೆಳಗ್ಗೆ ಯಾವುದೇ ಥರದ ಫಟ್ ಡ್ರಿಂಕ್ ತೊಗೊಂಡಿಲ್ಲ. ಸ್ವಲ್ಪ ಗಡಿಬಿಡಿ ಆಗಿತ್ತು, ಹಾಗಾಗಿ ಅಷ್ಟು ಟೈಮ್ ಇರಲಿಲ್ಲ. ಹಾಗಾಗಿ ಕೇವಲ ಡೈರೆಕ್ಟಾಗಿ ಬ್ರೇಕ್ಫಾಸ್ಟ್ ತೊಗೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ಬಂದುಬಿಟ್ಟು 10 ಗಂಟೆಗೆ ಓವರ್ನೈಟ್ ಓಟ್ಸು. ಇವಾಗ ಸ್ವಲ್ಪ ವೆದರ್ ಕೋಲ್ಡ್ ಇರೋದ್ರಿಂದ ನಾನು ಓಟ್ಸ್ನ ನೈಟೇ ಪ್ರಿಪೇರ್ ಮಾಡಿ ಇಟ್ಟಿರೋದಿಲ್ಲ. ಬೆಳಗ್ಗೆ ಒಂದು ಈಗ 10 ಗಂಟೆಗೆ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂದರೆ ಒಂದು 6-7 ಗಂಟೆಗೆ ರೆಡಿ ಮಾಡಿಟ್ಟಿರ್ತೀನಿ. ಇನ್ನು ತಿನ್ನೋ ಟೈಮಲ್ಲಿ ಫ್ರೂಟ್ಸ್ನೆಲ್ಲ ಕಟ್ ಮಾಡಿಕೊಂಡು ಆ ಥರ ಹಾಕ್ಕೊಳ್ತೀನಿ. ನಿಮಗೆ ಯಾವುದು ಕಂಫರ್ಟ್ ಆ ಥರ ಮಾಡಿ ನೀವು ಇಟ್ಕೋಬೋದು. ಇನ್ನು ಏನಪ್ಪ ಅಂತಂದರೆ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡುವಾಗ ಕೆಲವಷ್ಟು ಮಿಸ್ಟೇಕ್ಸ್ನ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾನು ಮಾಡಿರೋದನ್ನು ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಮುಂಚೆ ನಾನು ಒಂದು 5 ಡೇಸು ತುಂಬ ಚೆನ್ನಾಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಫಾಲೋ ಮಾಡ್ತಾಯಿದ್ದೆ. ಅದು ಬಂದುಬಿಟ್ಟು 16:8 ಸೇಮ್ ಪ್ಯಾಟರ್ನೇ ಫಾಲೋ ಮಾಡ್ತಾಯಿದ್ದೆ. ಆಗ ಏನಾಯ್ತಂದರೆ, ನಾನು 2 ಮೀಲ್ಸ್ ತೊಗೊತಾ ಇದ್ದೆ. ಓಕೆ, 2 ಮೀಲ್ಸ್ ತೊಗೊಳ್ಳುವಾಗ ಬೆಳಗ್ಗೆ ಓಟ್ಸ್ ತೊಗೊಂಡ್ರೆ ಮಧ್ಯಾಹ್ನ 1 ಚಪಾತಿ ಅಥವಾ 1 ರೊಟ್ಟಿ ಈ ಥರ ತೊಗೋತಾ ಇದ್ದೆ. ಬೆಳಗ್ಗೆ ಅಂತಂದರೆ 10 ಗಂಟೆನೇ ಆಗ್ತಾಯಿತ್ತು ನಾನು ಬ್ರೇಕ್ಫಾಸ್ಟ್ ಮಾಡುವಷ್ಟರಲ್ಲಿ. ಬ್ರೇಕ್ಫಾಸ್ಟ್ 10 ಗಂಟೆಗಾದರೆ ಡೈರೆಕ್ಟಾಗಿ ನಾನು ಲಂಚ್ನ 2:30ಗೆ 2 ಗಂಟೆ 2:30 ಆಗ್ತಾಯಿತ್ತು. ಆ ಥರ ಮಾಡ್ತಾಯಿದ್ದೆ. ಮಿಡಲ್ ಏನೂ ತೊಗೊಳ್ತಾ ಇರಲಿಲ್ಲ. ಅಂದರೆ ಆ ವೀಡಿಯೋಸ್ನ ನಾನು ಇವಾಗೂ ಶೇರ್ ಮಾಡಿಲ್ಲ, ಮಾಡಬೇಕು ಅಂತಲೇ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ. ಅದಾದಮೇಲೆ ದೀಪಾವಳಿ ಹಬ್ಬಕ್ಕೆ ಚೆನ್ನಾಗಿ ಊಟ ಮಾಡಿ ಮತ್ತೆ ವೇಟ್ ಗೇನ್ ಆಯಿತು. ಹಾಗಾಗಿ ಆ ವಿಡಿಯೋಗಳನ್ನ ನಾನು ಯಾವುದೂ ಶೇರ್ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. 10 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿರ್ತಿದ್ನಲ್ಲ, ಆಲ್ಮೋಸ್ಟ್ 4 ಗಂಟೆ ಅಷ್ಟು ನನಗೆ ಗ್ಯಾಪ್ ಆಗಿಬಿಡ್ತಾಯಿತ್ತಲ್ಲ. ಅದಾದಮೇಲೆ ಏನಾಯಿತು, ಗ್ಯಾಸ್ಟ್ರಿಕ್ ಅಂದರೆ ಹೊಟ್ಟೆ ಉಬ್ಬರಾಗೋಕ್ಕೆ ಶುರು ಆಯಿತು. ಹಾಗಾಗಿ ನಾನು ಹೇಳೋದೇನೆಂದರೆ, ಈಗ 10 ಗಂಟೆಗೆ ನೀವು ಬ್ರೇಕ್ಫಾಸ್ಟ್ ಮಾಡಿದ್ದೀರಾ, ತುಂಬ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿದ್ದೀರಾ ಅಂತಂದರೆ ಅರೌಂಡ್ 12-12:30ಗೆ ನೀವು ಏನಾದರೂ ತಿನ್ಕೊಳ್ಳಿ. ಲೈಟಾಗಿ ಕ್ಯಾಲರಿ ಕಡಿಮೆ ಇರೋಂಥ ಫುಡ್ ಏನಾದರೂ ತೊಗೊಳ್ಳಿ, ಪರವಾಗಿಲ್ಲ. ಹೆಲ್ದಿಯಾಗಿರೋದು, ಕಡಿಮೆ ಕ್ಯಾಲರಿ ಇರೋಂಥ ಫುಡ್ಡು. ಕ್ಯಾರೆಟ್ ತಿನ್ಕೋಬೋದು, ಕುಕ್ಕುಂಬರ್, ಇಲ್ಲ ನೀವು ಪ್ರೋಟೀನ್ಗೋಸ್ಕರ ಶೇಂಗಾ ಬೀಜ ಹುರಿದಿರೋಂಥ ಶೇಂಗಾ ಬೀಜ, ಕಡಲೆಕಾಳು, ಏನಾದರೂ ಪರವಾಗಿಲ್ಲ. ಅಥವಾ ಇಲ್ಲಾಂತಂದರೆ ಫ್ರೂಟ್ಸು, ಒಂದು ಬಾಳೆಹಣ್ಣು, ಏನಿರುತ್ತೋ ಮನೇಲಿ ಅದನ್ನೇ ತಿನ್ಕೊಳ್ಳಿ. ಬಟ್ ನಾನೇನು ಮಾಡ್ತಾಯಿದ್ದೆ, ಬೇಡ ಸ್ಟ್ರಿಕ್ಟಾಗಿ ಮಾಡೋಣ, ತುಂಬ ಸ್ವಲ್ಪ ಚೆನ್ನಾಗಿ ರಿಸಲ್ಟ್ ಬರಲಿ ಅನ್ನೋ ಕಾರಣಕ್ಕೆ ನಾನು ತುಂಬ ಗ್ಯಾಪ್ ಇಡ್ತಾಯಿದ್ದೆ ಅಲ್ಲ, ಅದರಿಂದ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀನಿ. ಏನಂದರೆ ತುಂಬ ವೀಕ್ನೆಸ್ ಶುರು ಆಗಿಬಿಡ್ತು ನನಗೆ. ಬೆಳಗ್ಗೆ ಎದ್ದ ಕೂಡಲೇ ಒಂಥರ ತಲೆ ಸುತ್ತದಾಗ ಆಗೋದು, ಆಮೇಲೆ ಒಂಥರ ಎನರ್ಜಿ ಇಲ್ಲದೆ ಥರ ಆ ಥರ ಎಲ್ಲ ಆಗಿತ್ತು. ಹಾಗಾಗಿ ಯಾರೆಲ್ಲ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಫಾಲೋ ಮಾಡ್ತಾಯಿದ್ದೀರಾ, ಏನಪ್ಪ ನಾನು ಬೇಗನೆ ವೆಯ್ಟ್ ಲಾಸ್ ಆಗಬೇಕು, ಫ್ಯಾಟ್ ಲಾಸ್ ಆಗಬೇಕು ಅಂತ ಹೇಳಿ ಗಡಿಬಿಡಿ ಮಾಡೋಕ್ಕೆ ಹೋಗಬೇಡಿ. ಖಂಡಿತ 200% ಫ್ಯಾಟ್ ಲಾಸ್ ಅನ್ನೋದು ಆಗೇ ಆಗುತ್ತೆ ಈ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಫಾಲೋ ಮಾಡೋದ್ರಿಂದ. ಬಟ್ ಅದರಲ್ಲಿ ನಾವು ಮಧ್ಯೆ ಏನಾದರೂ ತಿಂತಾ ಇರಬೇಕು. ಈಗ 10ರಿಂದ 2 ಗಂಟೆ ತುಂಬಾ ಗ್ಯಾಪ್ ಆಗಿಬಿಡುತ್ತೆ. 12 ಗಂಟೆಗೆ ಮಿಡ್ ಸ್ನ್ಯಾಕಾಗಿ ಏನಾದರೂ ತೊಗೊಳ್ಳಿ. ಅದಾದಮೇಲೆ ನಿಮ್ಮದು ಈವ್ನಿಂಗ್ ಬಂದುಬಿಟ್ಟು 5 ಗಂಟೆ 6 ಗಂಟೆ, ಇಲ್ಲ 2 ಮೀಲ್ಸ್ ಮಾಡ್ತೀರಾ ಅಂತಂದರೂ ಕೂಡ ನೀವು 5 ಗಂಟೆ ಅಥವಾ 6 ಗಂಟೆಗೆ ಏನಾದರೂ ಓಕೆ, ನಿಮಗೆ ಟೀ ಕುಡಿತೀರಾ ಅಂದರೆ ಶುಗರ್ಲೆಸ್ ಅಥವಾ ಸ್ವಲ್ಪ ಬೆಲ್ಲ ಎಲ್ಲ ಹಾಕ್ಕೊಂಡು ಟೀ ಕುಡ್ಕೊಂಡು ಅದ್ರ ಜೊತೆಗೆ ಏನಾದರೂ ಮಖಾನ, ಕಡಲೆಕಾಳು ಏನಾದರೂ ತೊಗೊಳ್ಳಿ. ಕಂಪ್ಲೀಟಾಗಿ ಖಾಲಿ ಹೊಟ್ಟೆಲಿ ಇರೋಕ್ಕೆ ಹೋಗಬೇಡಿ, ಓಕೆನಾ? ಇನ್ನು ಅಡುಗೆ ಮಾಡಿಲ್ಲ, ಅಡುಗೆ ಮಾಡಬೇಕು. ಮಕ್ಕಳೆಲ್ಲ ಸ್ಕೂಲಿಗೆ ಹೋದರು. ಕೆಲವೊಂದು ಸರ್ತಿ ಬೇಗ ಅಡುಗೆ ಮುಗಿಸ್ಕೊಂಡ್ಬಿಟ್ಟಿರ್ತೀನಿ, ಕೆಲವೊಂದು ಸರ್ತಿ ಸ್ವಲ್ಪ ಲೇಟಾಗಿ ಆಗುತ್ತೆ, ಆಮೇಲೆ ನಿಧಾನವಾಗಿ ಮಾಡ್ಕೋತೀನಿ. ಸೊ ಇನ್ನು ಅಡುಗೆ ಮಾಡಬೇಕು. ಏನಾದರೂ ಕ್ವಶನ್ಸು, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ, ನನಗೆ ಗೊತ್ತಿರುವಷ್ಟು ನಾನು ರಿಪ್ಲೈ ಮಾಡ್ತೀನಿ. ಇನ್ನು ಏನಂತಂದರೆ, ನಾನು ಅಂದರೆ ಲಾಸ್ಟ್ 20 ಡೇಸಲ್ಲಿ ನಾನೇನು ಸ್ಟಾಪ್ ಮಾಡಿದ್ನಲ್ಲ, ಆವಾಗ ನಂದು ವೇಟ್ ಬಂದುಬಿಟ್ಟು 76 ಅಷ್ಟೇನೋ ಸ್ಟಾಪ್ ಆಗಿತ್ತು ಅನ್ಕೋತೀನಿ. ಅಂದರೆ 80ರಿಂದ ಒಂದು 4 kg ಕಡಿಮೆ ಮಾಡ್ಕೊಂಡಿದ್ದೆ. 76ವರೆಗೂ ನಂದು ಬಂದಿತ್ತು. ಅದಾದಮೇಲೆ ಮತ್ತೆ ನಾನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿರಲಿಲ್ಲ. ಊರು ಮತ್ತು ಹಬ್ಬ ಈ ರೀತಿ ಸ್ವಲ್ಪ ವೈಟ್ ರೈಸು ಇದನ್ನೆಲ್ಲ ಜಾಸ್ತಿ ತೊಗೊಂಡಿರೋದ್ರಿಂದ ಮತ್ತೆ ನಂದು 78 ಆ ಥರ ಬಂದಿತ್ತು.
ಮತ್ತು ನಾನು ನಿಮಗೆ 75 kg ನಂದು ವೇಟು ನಂದು ತೋರಿಸ್ಬೇಕು. ಯಾಕಂದರೆ 5 kg ನಾನು ಕಡಿಮೆ ಮಾಡೋ ಚಾಲೆಂಜ್ ತೊಗೊಂಡಿದ್ದೀನಿ 1 ತಿಂಗಳಲ್ಲಿ. ಹಾಗಾಗಿ ಆ ಟಾರ್ಗೆಟ್ ನಾನು ರೀಚ್ ಆಗಬೇಕು. ಹಾಗಾಗಿ ನನಗೆ ಅದೊಂದು ಮೈಂಡಲ್ಲಿದೆ, ಎಫರ್ಟ್ ಹಾಕಬೇಕಂತ ಹೇಳಿ. ಹೋಗ್ತಾಯಿದೆ ಚೆನ್ನಾಗಿ, ಡಯಟ್ ಅಂತೂ ಸೂಪರಾಗಿ ಹೋಗ್ತಾಯಿದೆ. ಸ್ಟಾರ್ಟಿಂಗ್ ಒಂದು 2 ಡೇಸಲ್ಲಿ, ಫಸ್ಟ್ 2 ಡೇಸಲ್ಲಿ ಸ್ವಲ್ಪ ಕಷ್ಟ ಆಯಿತು. ಡೈಲಿ ಒಂದು ಸ್ವಲ್ಪ ಹೆಡ್ಏಕ್ ಬರ್ತಾಯಿತ್ತು. ಅಂದರೆ ಅಷ್ಟು ಚೆನ್ನಾಗಿ ಊಟ ಮಾಡ್ತಾ ಇರಲಿಲ್ಲಲ್ಲ. ಸ್ವಲ್ಪ ಕ್ಯಾಲರಿ ಡಿಫಿಷಿಯನ್ಸಿಯಾಗಿ ಊಟ ಮಾಡ್ತಾರೆ. ಅದರಿಂದ ಸ್ವಲ್ಪ ನಮ್ಮ ಬಾಡಿ ಅಡ್ಜಸ್ಟ್ ಆಗೋಕ್ಕೂ ಸ್ವಲ್ಪ ಟೈಮ್ ತೊಗೊಳ್ತಲ್ಲ. ಹಾಗಾಗಿ ಸ್ವಲ್ಪ ಹೆಡ್ಏಕು, ಒಂಥರ ಸುಸ್ತು ಆ ಥರ ಆಗ್ತಾಯಿತ್ತು. ಬಟ್ ಇವಾಗ ಕಂಪ್ಲೀಟಾಗಿ ಅಡ್ಜಸ್ಟ್ ಆಗಿದ್ದೀನಿ. ಆಮೇಲೆ ಹಾಗಾಗಿ ಇವಾಗ ಕಂಟಿನ್ಯೂವಸ್ ಆಗಿ ಚೆನ್ನಾಗಿ ಹೋಗ್ತಾಯಿದೆ ಡಯಟ್ ಅಂತೂ. ಮಧ್ಯದಲ್ಲಿ ಒಂದು ದಿವಸ ಚೀಟ್ ಮೀಲ್ ಆಯಿತು. ಚೀಟ್ ಮೀಲ್ ಅಂತಂದರೆ ತುಂಬ ಜಂಕ್ ಫುಡ್ ಆ ಥರ ಏನಲ್ಲ, ಚೀಟ್ ಮೀಲ್ ಆಯಿತು. ನಾರ್ಮಲ್ ರೆಗ್ಯುಲರ್ ಡಯಟ್ಗಿಂತ ಒಂದು ಡೇ ಚೀಟ್ ಮೀಲ್ ಆಯಿತು. ಅದನ್ನು ಬಿಟ್ಟು ನಾನು ಮತ್ತೆ ಕಂಟಿನ್ಯೂವಸ್ ಆಗಿ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಹೇಳ್ಬೇಕಂದ್ರೆ ವರ್ಕೌಟ್ಸು ಫಸ್ಟ್ 5 ದಿವಸ ನಾನು ಏನೂ ವರ್ಕೌಟ್ ಮಾಡಿಲ್ಲ, ಏನೂ ಎಕ್ಸಸೈಸ್ ಯಾವುದನ್ನೂ ಮಾಡಿಲ್ಲ. ವಾಕಿಂಗ್ ಅಷ್ಟು ಮಾಡ್ತಾಯಿದ್ದೆ. ಏನಕ್ಕಂದರೆ ಫಸ್ಟ್ 5 ಡೇಸಲ್ಲೇ ನನಗೆ ಪಿರಿಯಡ್ ಆಗಿಬಿಡ್ತು. ಹಾಗಾಗಿ ಆ ಟೈಮಲ್ಲಿ ನನಗೆ ಎಕ್ಸಸೈಸ್ ಎಲ್ಲ ಮಾಡೋಕ್ಕೆ ಆಗಲಿಲ್ಲ. ಇನ್ನು ಮಾಡಬೇಕು, ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಕೋತೀನಿ. ಎಕ್ಸಸೈಸ್ ಮಾಡಿದ್ರಂತೂ ಇನ್ನೂ ಸೂಪರಾಗಿ ರಿಸಲ್ಟ್ ಸಿಗುತ್ತೆ. ಇವಾಗೂ ಚೆನ್ನಾಗಿ ರಿಸಲ್ಟ್ ಸಿಗ್ತಾಯಿದೆ. ಡಯಟು ಸೂಪರಾಗಿ ಹೋಗ್ತಾಯಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇನ್ನು ಅಡುಗೆ ಮಾಡಬೇಕು. ಇವತ್ತಿನ ಅಡುಗೆಗೆ ಏನು ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಏನೇನಿದೆ ನಂದು ಮಧ್ಯಾಹ್ನದ ಲಂಚ್ ಅಂತ ಹೇಳಿ. ಬ್ರೇಕ್ಫಾಸ್ಟ್ ಆಲ್ರೆಡಿ ನೋಡ್ಕೊಂಬಂದ್ರಿ. ಇವತ್ತು ಓಟ್ಸ್ ತಿಂದ್ಕೊಂಡೆ. ಅಂದರೆ ನಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಫಾಲೋ ಮಾಡ್ತಾ ಇರೋದ್ರಿಂದ ನನ್ನ ಫಾಸ್ಟಿಂಗ್ನ ಒಂದು ಡ್ರೈ ಫ್ರೂಟ್ಸಿಂದ ಬ್ರೇಕ್ ಮಾಡ್ಕೋತೀನಿ. ಕೆಲವೊಂದು ಸತಿ ನಂಗೆ ಅದು ಕೂಡ ಟೈಮ್ ಸಿಗೋಲ್ಲ. ಹಾಗಾಗಿ ಡ್ರೈ ಫ್ರೂಟ್ಸ್ ತಿಂದ್ಕೊಂಡು ಬ್ರೇಕ್ಫಾಸ್ಟು ಮುಗಿಸ್ಕೊಂಡ್ಬಿಡ್ತೀನಿ. ಇನ್ನು ಯಾವುದೇ ಅಡುಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ, ಓಕೆನಾ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡುವಾಗ ಈಗ ಯಾವುದು ಮಿಸ್ಟೇಕ್ಸ್ನ ಮಾಡೋಕ್ಕೆ ಹೋಗಬೇಡಿ. ಇದ್ರ ಜೊತೆಗೆ ತುಂಬ ಅಂದರೆ ತುಂಬ ಹೇರ್ ಫಾಲ್ ಆಗೋಕ್ಕೆ ಶುರು ಆಗುತ್ತೆ, ಸ್ಕಿನ್ ಡಲ್ ಆಗುತ್ತೆ. ಹಾಗಾಗಿ ಗಡಿಬಿಡಿಯಾಗಿ ನಾನು ಫ್ಯಾಟ್ ಲಾಸ್ ಮಾಡ್ತೀನಿ ಅಂಥೇಳಿ ತುಂಬಾ ಗ್ಯಾಪ್ ಬಿಡೋಕ್ಕೆ ಹೋಗಬೇಡಿ. ಯಾಕಂದರೆ 16:8 ಮಾಡುವಾಗ 16 ಗಂಟೆ ನಾವು ಉಪವಾಸನೇ ಇರ್ತೀವಿ. ಆವಾಗ ಹೊಟ್ಟೆಲಿ ಏನೂ ಇರೋದಿಲ್ಲ, ಖಾಲಿ ಹೊಟ್ಟೆಲಿ ಆರಾಮ್ಸೆ ಫ್ಯಾಟ್ ಬರ್ನ್ ಆಗೇ ಆಗುತ್ತೆ. ಅದನ್ನು ಬಿಟ್ಟು ತುಂಬ ಹೊತ್ತು ಹೊಟ್ಟೆನ ಖಾಲಿ ಬಿಟ್ಕೊಂಡು ನೀವು ಹೆಲ್ತ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಹಾಗಾಗಿ ಹೇಳ್ತಾ ಇರೋದು, ನಾನು ಫೇಸ್ ಮಾಡಿರೋಂಥ ಕೆಲವಷ್ಟು ಪ್ರಾಬ್ಲಮ್ಸ್ನ, ನಾನು ಮಾಡಿರೋಂಥ ಮಿಸ್ಟೇಕ್ಸ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಲಂಚಿಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹೇರ್ ಫಾಲ್ ಆಗ್ತಾಯಿದೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಆಮ್ಲದ್ದು. ಮಧ್ಯಾಹ್ನ ನಾನು 1-1:30 ಆ ಥರ ನಾನು ಒಂದೊಂದು ಗ್ಲಾಸ್ ತೊಗೊತೀನಿ. ಈ ಥರ ಟೈಮ್ ಇಲ್ಲ ಅಂತನ್ನೋರು ಈ ಥರ ಮಾಡಿಟ್ಕೊಂಡ್ರೆ ನೀವು ಆರಾಮವಾಗಿ ಕುಡ್ಕೊಳ್ಬೋದು. ಆಮ್ಲದಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ. ಇನ್ನು ಊಟದಲ್ಲಿ ಜಾಸ್ತಿ ಸೊಪ್ಪು ಪಲ್ಯಗಳನ್ನು ಜಾಸ್ತಿ ತೊಗೊಳೋದ್ರಿಂದನೂ ಕೂಡ ನಿಮಗೆ ಫೈಬರ್ ಜಾಸ್ತಿ ಸಿಗುತ್ತೆ. ಆಮೇಲೆ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಪ್ರಾಬ್ಲಮ್ಸ್ನ ಫೇಸ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಹೇಳ್ತಾ ಇರೋದು, ಆದಷ್ಟು ಗ್ಯಾಪ್ ಬಿಡ್ದೇನೆ ಇವಾಗ 10 ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡಿದ್ರೆ 12 ಗಂಟೆಗೆ ಏನಾದರೂ ತಿನ್ಕೊಳ್ಳಿ. ತುಂಬಾ ಗ್ಯಾಪ್ ಬಿಟ್ಬಿಟ್ಟು ತಿಂತಾ ಹೋದರೆ 100% ಹೆಲ್ತ್ ಪ್ರಾಬ್ಲಮ್ ಆಗೇ ಆಗುತ್ತೆ. ಅದಕ್ಕೋಸ್ಕರನೇ ಈ ವಿಡಿಯೋನಲ್ಲಿ ನನಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಯಾರಾದರೂ ಆ ಥರ ಮಿಸ್ಟೇಕ್ಸ್ ಮಾಡ್ತಾಯಿದ್ರೆ ಇವಾಗಲೇ ಸ್ಟಾಪ್ ಮಾಡಿ. ಒಂದು ಸರ್ತಿ ಹೇರ್ ಫಾಲ್ ಶುರುವಾಗ್ಬಿಟ್ರೆ ಖಂಡಿತ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೆ ಹೇಳೋದು, ಈ ಥರ ಮಾಡೋಕ್ಕೆ ಹೋಗಬೇಡಿ. ಇನ್ನು ನೆನೆಸಿರೋಂಥ ಬಾದಾಮು, ವಾಲ್ನಟ್ಟು, ಡ್ರೈ ಫ್ರೂಟ್ಸು ಈ ಥರದ್ದು ಎಲ್ಲವನ್ನೂ ತಿನ್ಕೋಬಹುದು. ಇಲ್ಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನಲ್ಲಿ ಹೆಲ್ದಿಯಾಗಿ ಕಡಿಮೆ ಕ್ಯಾಲರಿ ಇರೋಂಥ ಯಾವುದೇ ಫುಡ್ಡನ್ನು ಕೂಡ ತೊಗೋಬೋದು. ಈಟಿಂಗ್ ವಿಂಡೋನಲ್ಲಿ, ಫಾಸ್ಟಿಂಗ್ ವಿಂಡೋನಲ್ಲಿ ನೀವು ಆರಾಮಾಗಿ ಖಾಲಿ ಹೊಟ್ಟೆಲಿ ಇರೋದ್ರಿಂದ ಫ್ಯಾಟ್ ಈಸಿಯಾಗಿ ಬರ್ನ್ ಆಗುತ್ತೆ. ಹಾಗಾಗಿ ಏನು ಪ್ರಾಬ್ಲಮ್ ಇಲ್ಲ, ಫ್ಯಾಟ್ ಅಂತೂ ಖಂಡಿತ ಬರ್ನ್ ಆಗುತ್ತೆ. 1 ವಾರ ಟ್ರೈ ಮಾಡಿ ನೋಡಿ. ಜಸ್ಟು ನೀವು 16:8 1 ವಾರ ಮಾಡಿ ನೋಡಿ, 100% ರಿಸಲ್ಟ್ ಸಿಗುತ್ತೆ. ನಿಮ್ಮದು ಸೊಂಟದ್ದು ಸುತ್ತಳತೆ ಎಲ್ಲ ನೋಡ್ಕೊಳ್ಳಿ, ಟೈಮ್ ನೋಡಿಕೊಂಡು ಎಲ್ಲ ನೋಡಿ ಬರೆದಿಟ್ಕೊಳ್ಳಿ. ನೀವೇ ಸರ್ಪ್ರೈಸ್ ಆಗ್ತೀರಾ, ಅಷ್ಟು ಚೆನ್ನಾಗಿ ಇಂಚ್ ಲಾಸ್ ಆಗುತ್ತೆ. ಇನ್ನು ಮಧ್ಯಾಹ್ನದಕ್ಕೆ ಇವತ್ತು ಬ್ರೌನ್ ರೈಸು, ಸಾಂಬಾರು, ಮೂಲಂಗಿ ಪಲ್ಯ ಮತ್ತು
ನುಗ್ಗೆಕಾಯಿ ಇಷ್ಟು ತಗೊಂಡಿದ್ದೀನಿ. ಪ್ರತಿ ದಿವಸ ರೊಟ್ಟಿ ಚಪಾತಿ ಇದು ಬೋರ್ ಆಗುತ್ತೆ ಅಂದರೆ ನೀವು ಬ್ರೌನ್ ರೈಸ್ ಕೂಡ ತಗೋಬೋದು, ರೈಸ್ ಕೂಡ ತಗೋಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ಸಬ್ಜಾ ಸೀಡ್ಸ್ ಹಾಕಿರೋಂಥ 1 ಗ್ಲಾಸ್ ಮಜ್ಜಿಗೆನ ನಾನು ಊಟ ಆದಮೇಲೆ ತೊಗೊಂಡಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.